ಸ್ನೇಹಿತರೆ, ಇವತ್ತು ಕಾವೇರಿ ನದಿಯ ನೀರಿನ ಹಂಚಿಕೆಯ ವಿವಾದದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಕಾವೇರಿ ನದಿ ನೀರಿನ ಹಂಚಿಕೆ ವಿವಾದವು ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ದಶಕಗಳಿಂದ ನಡೆದು ಬಂದಿರುವ ಸುದೀರ್ಘ ಕಾನೂನು ಮತ್ತು ರಾಜಕೀಯ ಸಂಘರ್ಷವಾಗಿದೆ. ಏಪ್ರಿಲ್ 2026ರವರೆಗಿನ ತಾಜಾ ಬೆಳವಣಿಗೆಗಳು ಸೇರಿದಂತೆ ಈ ವಿವಾದದ ಸಮಗ್ರ ಮಾಹಿತಿ ಇಲ್ಲಿದೆ. ಒಂದು, ವಿವಾದದ ಹಿನ್ನೆಲೆ ಬ್ಯಾಕ್ಗ್ರೌಂಡ್. ಈ ವಿವಾದವು 19ನೇ ಶತಮಾನದ ಬ್ರಿಟಿಷ್ ಕಾಲದ ಒಪ್ಪಂದಗಳಿಂದ ಆರಂಭವಾಯಿತು. 1892 ಮತ್ತು 1924ರ ಒಪ್ಪಂದಗಳು. ಮೈಸೂರು ಸಂಸ್ಥಾನ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ನಡುವೆ ನಡೆದ ಈ ಒಪ್ಪಂದಗಳು ತಮಿಳುನಾಡಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದವು ಎಂಬುದು ಕರ್ನಾಟಕದ ವಾದ. 1974ರ ನಂತರ 1924ರ ಒಪ್ಪಂದದ ಅವಧಿ ಮುಗಿದ ನಂತರ ಕರ್ನಾಟಕವು ತನ್ನದೇ ಆದ ಅಣೆಕಟ್ಟುಗಳನ್ನು ನಿರ್ಮಿಸಲು ಶುರು ಮಾಡಿತು. ಇದು ವಿವಾದವನ್ನು ತೀವ್ರಗೊಳಿಸಿತು. ಎರಡನೇದು, ನ್ಯಾಯಾಂಗ ಹೋರಾಟ ಮತ್ತು ತೀರ್ಪುಗಳು. ಕಾವೇರಿ ನ್ಯಾಯಮಂಡಳಿ CWDT ಕಾವೇರಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ 2007 ನ್ಯಾಯಮಂಡಳಿಯು ಕಾವೇರಿ ಕೊಳ್ಳದ ಒಟ್ಟು 740 TMC ನೀರನ್ನು ಹಂಚಿಕೆ ಮಾಡಿತು. 740 TMC ಅಂದರೆ 1000 ಮಿಲಿಯನ್ ಕ್ಯೂಬಿಕ್ ಫೀಟ್ 1000 ಮಿಲಿಯನ್ ಕ್ಯೂಬಿಕ್ ಫೀಟ್ ನೀರನ್ನು ಹಂಚಿಕೆ ಮಾಡಿತು. ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪು 2018ರಲ್ಲಿ ಕೋರ್ಟ್ ಬೆಂಗಳೂರಿನ ಕುಡಿಯುವ ನೀರಿನ ಅಗತ್ಯವನ್ನು ಮನಗಂಡು ಕರ್ನಾಟಕದ ಪಾಲನ್ನು 14.75 TMC ಹೆಚ್ಚಿಸಿತು. ತಮಿಳುನಾಡಿಗೆ 404.25 TMC, ಕರ್ನಾಟಕ 284.75 TMC, ಕೇರಳ 30 TMC, ಪುದುಚೇರಿ 7 TMC. 2018ರಲ್ಲಿ ಬೆಂಗಳೂರಿನ ಕುಡಿಯುವ ನೀರಿನ ಅಗತ್ಯವನ್ನು ಮನಗಂಡು ಕರ್ನಾಟಕದ ಪಾಲನ್ನು 14.75 TMC ಹೆಚ್ಚಿಸಿತ್ತು. ತಮಿಳುನಾಡಿಗೆ 404.25 TMC, ಕರ್ನಾಟಕಕ್ಕೆ 284.75 TMC, ಕೇರಳಕ್ಕೆ 30 TMC, ಪುದುಚೇರಿಗೆ 7 TMC. ಪ್ರಸಕ್ತ ಬೆಳವಣಿಗೆಗಳು. ಏಪ್ರಿಲ್ 2026 ಪ್ರಸ್ತುತ ಪರಿಸ್ಥಿತಿಯು ಕೆಳಗಿನ ಅಂಶಗಳ ಮೇಲೆ ಕೇಂದ್ರೀಕೃತವಾಗಿದೆ. CWMA ಸಭೆ ಮತ್ತು ಮೇಕೆದಾಟು. CWMA ಅಂದರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮತ್ತು ಮೇಕೆದಾಟು. ಏಪ್ರಿಲ್ 29, 2026ರಂದು ದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ CWMA ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ 50ನೇ ಸಭೆ ನಿಗದಿಯಾಗಿದೆ. ಕರ್ನಾಟಕವು ಮೇಕೆದಾಟು ಸಮತೋಲನ ಜಲಾಶಯ ಯೋಜನೆಗಳಿಗೆ ಅನುಮೋದನೆ ಪಡೆಯಲು ಪ್ರಯತ್ನಿಸುತ್ತಿದ್ದರೆ ತಮಿಳುನಾಡು ಇದನ್ನು ಬಲವಾಗಿ ವಿರೋಧಿಸುತ್ತದೆ. ಚುನಾವಣಾ ನೀತಿ ಸಮಿತಿ. ತಮಿಳುನಾಡು ಮತ್ತು ಕೇರಳದಲ್ಲಿ ಚುನಾವಣೆಗಳ ಹಿನ್ನೆಲೆಯಲ್ಲಿ ನೀತಿ ಸಮಿತಿ ಜಾರಿಯಲ್ಲಿದ್ದು ಈಗಿನ ಸಭೆಯನ್ನು ಮುಂದೂಡಬೇಕೆಂದು ತಮಿಳುನಾಡಿನ ರಾಜಕೀಯ ಪಕ್ಷಗಳು ಆಗ್ರಹಿಸಿವೆ. ತಾಂತ್ರಿಕ ಪರಿಹಾರಗಳು. ಬೆಂಗಳೂರಿನ ನೀರಿನ ಸಮಸ್ಯೆ ನೀಗಿಸಲು ಕರ್ನಾಟಕ ಸರ್ಕಾರವು 2024ರಲ್ಲಿ ಕಾವೇರಿ 5ನೇ ಹಂತದ ಯೋಜನೆಯನ್ನು ಪೂರ್ಣಗೊಳಿಸಿದ್ದು ಈಗ AI ಆಧಾರಿತ ಸ್ಮಾರ್ಟ್ ಮೀಟರ್ಗಳು ಬಳಕೆಗೆ ಮುಂದಾಗಿದೆ. 4ನೇದು, ಮೇಕೆದಾಟು ಯೋಜನೆ. ಕರ್ನಾಟಕವು ರಾಮನಗರ ಜಿಲ್ಲೆಯ ಕನಕಪುರ ಬಳಿ ಮೇಕೆದಾಟು ಅಣೆಕಟ್ಟು ನಿರ್ಮಿಸಲು ಉದ್ದೇಶಿಸಿದೆ. ಮೇಕೆದಾಟು ಯೋಜನೆ. ಕರ್ನಾಟಕವು ರಾಮನಗರ ಜಿಲ್ಲೆಯ ಕನಕಪುರ ಬಳಿ ಮೇಕೆದಾಟು ಅಣೆಕಟ್ಟು ನಿರ್ಮಿಸಲು ಉದ್ದೇಶಿಸಿದೆ. ಉದ್ದೇಶ ಏನೆಂದರೆ ಬೆಂಗಳೂರಿನಿಗೆ ಕುಡಿಯುವ ನೀರು ಪೂರೈಕೆ ಮತ್ತು 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ. ವಿರೋಧ. ಇದು ತಮಿಳುನಾಡಿಗೆ ಹರಿಯುವ ನೀರಿನ ಮೇಲೆ ನಿಯಂತ್ರಣ ಸಾಧಿಸುತ್ತದೆ ಎಂಬುದು ನೆರೆ ರಾಜ್ಯದ ಆತಂಕ. ಪ್ರಮುಖ ಅಂಕಿಅಂಶಗಳು. ರಾಜ್ಯ ನೀರಿನ ಪಾಲು TMC 1000 ಮಿಲಿಯನ್ ಕ್ಯೂಬಿಕ್ ಫೀಟ್. ತಮಿಳುನಾಡು 404.25 TMC, ಕರ್ನಾಟಕ 284.75 TMC, ಕೇರಳ 30 TMC, ಪುದುಚೇರಿ 7 TMC. ಗಮನಿಸಿ, ಮಳೆ ಕಡಿಮೆಯಾದ ವರ್ಷದಲ್ಲಿ ಡಿಸ್ಟ್ರೆಸ್ ಇಯರ್ ಲಭ್ಯವಿರುವ ನೀರನ್ನು ಇದೇ ಅನುಪಾತದಲ್ಲಿ ಹಂಚಿಕೊಳ್ಳಬೇಕೆಂದು ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಕಾವೇರಿ ವಿವಾದಕ್ಕೆ ಸಂಬಂಧಿಸಿದಂತೆ ನಿಮಗೆ ನಿರ್ದಿಷ್ಟವಾಗಿ ಯಾವ ಹಂತದ ಅಥವಾ ಯಾವ ವರ್ಷದ ಮಾಹಿತಿಯ ಬಗ್ಗೆ ತಿಳಿಯಲು ಆಸಕ್ತಿ ಇದ್ದರೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ.